ಪ್ರಿಯಾಂಕ್ ಖರ್ಗೆ ಅವರಿಗೆ RSS ವಿರೋಧಿ ಸಿಂಡ್ರೋಮ್ ವೈರಸ್ಸು ಅಟ್ಯಾಕ್ ಆಗಿದೆ. ಹಿಂದೂಗಳ ವಿಘಟನೆಯೇ ಭಾರತ ಎದುರಿಸಿದ ಸಮಸ್ಯೆಗಳಿಗೆ ಮೂಲ. ಕಾಂಗ್ರೆಸ್ ನಿರಂತರ ಸೋಲಿನ ಹತಾಶೆಯ ದೆವ್ವ ಇರಬಹುದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇವತಾ ಕಾರ್ಯ ಮಾಡ್ತಾ ಇದೆ, ದೇವರ ಕಾರ್ಯ ಮಾಡ್ತಾ ಇದೆ. ಆರ್ಎಸ್ಎಸ್ ಕುರಿತು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಮಾಜಿ ಸಚಿವ ಸಿಟಿ ರವಿ ಕಿಡಿಕಾರಿದ್ದಾರೆ. ಹಿಂದೂ ಅನ್ನೋದು ಕೂಡ ರಿಜಿಸ್ಟರ್ ಆಗಿಲ್ಲ. ನೋಂದಣಿಯಾಗದ ಆರ್ಎಸ್ಎಸ್ ಅನುದಾನಕ್ಕಾಗಿ ಯಾರ ಬಳಿಯೂ ಹಾಗೂ ಯಾವುದೇ ಸರ್ಕಾರದ ಬಳಿ ಕೈಚಾಚಿಲ್ಲ. ಹಿಂದೂಗಳು ಒಂದಾಗ್ತಾರೆ ಎಂಬ ಕಾರಣಕ್ಕೆ ಆರ್ಎಸ್ಎಸ್ ಅನ್ನ ವಿರೋಧಿಸುತ್ತಿರುವ ಕಾಂಗ್ರೆಸ್ ಹಾಗೂ ಪ್ರಿಯಾಂಕ್ ಖರ್ಗೆ ಅವರಿಗೆ ಆರ್ಎಸ್ಎಸ್ ಸಿಂಡ್ರೋಮ್ ವೈರಸ್ ಸೋಂಕು ತಗುಲಿರಬಹುದು ಅಂತ ವಾಗ್ದಾಳಿ ನಡೆಸಿದ್ರು. ದೇಶಕ್ಕೆ ಹಿಡಿದಿದ್ದ ಕಾಂಗ್ರೆಸ್ ಅನ್ನೋ ದೆವ್ವವನ್ನ ಜನ ತೆಗೆದು ಹಾಕಿದ್ರು. ಈ ಹತಾಶತನದಿಂದ ರಾಜ್ಯದಲ್ಲಿ ಮಾರ್ಕ್ಸ್ವಾದ ಮತ್ತು ಕಾಂಗ್ರೆಸ್ ದೆವ್ವದ ರೀತಿ ಮಾತನಾಡುವಂತಾಗಿದೆ. ಇದೇ ಸಂದರ್ಭ ಪ್ರಿಯಾಂಕ್ ಖರ್ಗೆ ಅವರಿಗೆ ಹಲವು ಪ್ರಶ್ನೆಗಳನ್ನ ಕೇಳಿ ಇವುಗಳಿಗೆ ಉತ್ತರ ನೀಡುವಂತೆ ಕಿಡಿಕಾರಿದ್ರು. ಒಂದು, ಪ್ರಿಯಾಂಕ್ ಖರ್ಗೆ ಅವರಿಗೆ RSS ವಿರೋಧಿ ಸಿಂಡ್ರೋಮ್ ವೈರಸ್ಸು ಅಟ್ಯಾಕ್ ಆಗಿದೆ. ಬಹುಶಃ ನನಗನ್ಸುತ್ತೆ ಮಾರ್ಕ್ಸ್ವಾದ ಆರಂಭದಲ್ಲಿ ಹ್ಯಾವ್ಸ್ ಅಂಡ್ ಹ್ಯಾವ್ ನಾಟ್ಸ್ ಇವುಗಳ ನಡುವೆ ಸಂಘರ್ಷ ಅಂತ ಹೇಳ್ತು. ಅದು ವಿಫಲ ಆದ ನಂತರ ಥಾಟ್ಸ್ ಆಫ್ ಫ್ರಾಂಕ್ಫರ್ಟ್ ಅಂದರೆ ಫ್ರಾಂಕ್ಫರ್ಟ್ ಸ್ಕೂಲ್ನಲ್ಲಿ ಕೆಲವರು ಇಲ್ಲ ನಾವಿದನ್ನು ಮಲ್ಟಿಪಲ್ ಆಗಿ ಯೋಚನೆ ಮಾಡಬೇಕು ಅಂಥೇಳಿ ಕಲ್ಚರಲ್ ಮಾರ್ಕ್ಸಿಸಮ್ ಹೆಸರಿನಲ್ಲಿ ಯಾವ್ಯಾವುದು ವೈವಿಧ್ಯತೆ ಇದೆ ಅಲ್ಲಿ ಭಿನ್ನತೆಯನ್ನು ಐಡೆಂಟಿಫೈ ಮಾಡಿ ಅದನ್ನು ಸಂಘರ್ಷದ ಅಸ್ತ್ರವಾಗಿ ತಯಾರಿಸಬೇಕು. ಈಗ ಭಾಷೆ ಬೇರೆ ಬೇರೆ ಇದೆ, ಅದನ್ನೊಂದು ಸಂಘರ್ಷದ ವಿಷಯ. ಬಣ್ಣ ಬೇರೆ ಬೇರೆ ಇದೆ, ಅದು ಸಂಘರ್ಷದ ವಿಷಯ. ಪ್ರದೇಶ ಬೇರೆ ಬೇರೆ ಇದೆ, ಸಂಘರ್ಷದ ವಿಷಯ. ಭೋಜನ ಬೇರೆ ಬೇರೆ ಇದೆ, ಸಂಘರ್ಷದ ವಿಷಯ. ವೇಷಭೂಷಗಳು ಬೇರೆ ಬೇರೆ ಇದ್ದಾವೆ, ಅದು ಸಂಘರ್ಷದ ವಿಷಯ. ಹೀಗೆ ಎಲ್ಲ ವಿಷಯವನ್ನು ಸಂಘರ್ಷದ ವಿಷಯ ಮಾಡಬೇಕು ಅನ್ನುವಂಥ ಕಲ್ಚರಲ್ ಮಾರ್ಕ್ಸಿಸಮ್ ಅಂದರೆ ಸಾಂಸ್ಕೃತಿಕ ಮಾರ್ಕ್ಸ್ವಾದದ ಟೀಚರ್ಗಳು ಇವ್ರಿಗೆ ಗೈಡ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರಿಗೆ ಒಳ್ಳೆಯ ಸಂಗತಿಗಳನ್ನು ಗುರುತಿಸುವಂಥ ಮಾನಸಿಕ ಸ್ಥಿತಿಯೇ ಹೋಗ್ಬಿಟ್ಟಿದೆ. ವಿದೇಶದ ಗಣ್ಯರು ಶ್ಲಾಘಿಸೋದ್ರ ಜೊತೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳೆದ 100 ವರ್ಷಗಳಿಂದ ವ್ಯಕ್ತಿಗೆ ಸಂಸ್ಕಾರ ಕೊಡೋದ್ರ ಮೂಲಕ ಹಿಂದೂಗಳನ್ನು ಸಂಘಟಿಸಬೇಕು. ಯಾಕೆಂದರೆ ಹಿಂದೂಗಳ ವಿಘಟನೆಯೇ ಭಾರತ ಎದುರಿಸಿದ ಸಮಸ್ಯೆಗಳಿಗೆ ಮೂಲ. ಹಿಂದೂಗಳನ್ನು ಸಂಘಟಿಸಬೇಕು ಮತ್ತು ಅವರಲ್ಲಿ ದೇಶಭಕ್ತಿಯ ಸಂಸ್ಕಾರ ಕೊಡಬೇಕು ಅನ್ನುವ ಉದ್ದೇಶವಿಟ್ಕೊಂಡು ಕೆಲಸ. ದೆವ್ವದ ರೀತಿಯಲ್ಲಿ ಒಳ್ಳೆಯ ಕಾರ್ಯ ಪ್ರಿಯಾಂಕ್ ಖರ್ಗೆ ಅವರಿಗೆ ಕಾಣುತ್ತೆ ಅಂದರೆ ಬಹುಶಃ ನನಗನ್ಸುತ್ತೆ ಇವರಿಗೆ ಮಾರ್ಕ್ಸ್ವಾದದ ದೆವ್ವ ಇವ್ರಿಗೆ ಬಡ್ದಿರೋ ಸಾಧ್ಯತೆ ಇದೆ. ದೆವ್ವ ಬಡ್ದಿರೋರು ಒಳ್ಳೆಯವ್ರನ್ನೆಲ್ಲರೂ ಅವ್ರ ಥರನೇ ನೋಡ್ತಾರೆ. ನನಗೆ ಅನ್ಸೋದು ಇವರಿಗೆ ಆ ದೆವ್ವ ಬಡ್ದಿರುವಂಥ ಸಾಧ್ಯತೆ ಇದೆ. ರಾಜ್ಯದ ಮತ್ತು ದೇಶದ ಜನ ಈ ದೇಶಕ್ಕೆ ಹಿಡ್ಕೊಂಡಂಥ ಕಾಂಗ್ರೆಸ್ ದೆವ್ವವನ್ನು ಓಡಿಸೋ ಕೆಲಸ ಮಾಡಿದ್ರು. ಕಾಂಗ್ರೆಸ್ ದೆವ್ವ ಈ ದೇಶಕ್ಕೆ ಹಿಡ್ದಿತ್ತು, ಅದನ್ನು ಓಡಿಸೋ ಕೆಲಸ ಮಾಡಿದ್ರು. ಆ ಒಂದು ಹತಾಶೆಯೂ ಕೂಡ ಇವರಿಗೆ ಈ ರೀತಿ ಒಂದು ಆಪಾದನೆ ಮಾಡೋದಕ್ಕೆ ಕಾರಣ ಆಗಿರುವಂಥ ಸಾಧ್ಯತೆ ಇದೆ. ಪಾಲಿಸೋದ್ರ ಮೂಲಕ ಉತ್ತಮ ಸಮಾಜ ವ್ಯವಸ್ಥೆಯ ನಿರ್ಮಾಣಕ್ಕೆ ನಾವು ಮೊದಲು ಪರಿವರ್ತನೆ ಆಗಬೇಕು ಅನ್ನೋ ವಿಚಾರವನ್ನು ಮುಂದಿಟ್ಟಿದೆ. 5ನೇದಾಗಿ ಸ್ವದೇಶಿ ಮೂಲಕ ಸ್ವಾವಲಂಬನೆಯನ್ನು ಸಾಧಿಸಬೇಕು. ಯಾವ್ಯಾವುದು ಅನಿವಾರ್ಯ ಅಲ್ಲ, ಅನಿವಾರ್ಯ ಅಲ್ಲದಿರೋದಕ್ಕೆಲ್ಲದಕ್ಕೂ ಭಾರತೀಯರು ಮತ್ತು ಭಾರತದಲ್ಲಿ ತಯಾರಿಸಿದಂಥ ವಸ್ತುಗಳಿಗೆ ಒತ್ತು ಕೊಡಬೇಕು ಅಂತ ಹೇಳ್ತಾ ಇದೆ. ಅಂದರೆ ನಿಮಗೆ ಈ 5 ವಿಷಯಗಳ ಬಗ್ಗೆ ನಿಮ್ಮ ವಿರೋಧ ಇದೆಯಾ? ಬಹುಶಃ ನಿಮಗೆ 5 ವಿಷಯಗಳ ಬಗ್ಗೆ ವಿರೋಧ ಇದೆ ಅಂತಂದರೆ RSS ದೆವ್ವ ಅಲ್ಲ, ದೆವ್ವ ನಿಮಗೆ ಮೆಟ್ಕೊಂಡಿದೆ. ಆ ನಿಮಗೆ ಮೆಟ್ಕೊಂಡಿರೋ ದೆವ್ವ ಒಂದು ಮಾರ್ಕ್ಸ್ವಾದದ ದೆವ್ವ ಇರ್ಬೋದು ಅಥವಾ ಹತಾಶೆಯ ದೆವ್ವ ಇರ್ಬೋದು. ನಿಮ್ಮ ಸೋಲಿನ ಕಾಂಗ್ರೆಸ್ ನಿರಂತರ ಸೋಲಿನ ಹತಾಶೆಯ ದೆವ್ವ ಇರ್ಬೋದು. ಆ ದೆವ್ವವನ್ನು ಓಡಿಸ್ಬೇಕೇ ಹೊರತು ದೇಶಭಕ್ತಿಯ ಪ್ರೇರಣೆ ಕೊಡ್ತಕ್ಕಂಥ ದೇವ್ರನ್ನ ದೂರ ಮಾಡೋ ಅವಶ್ಯಕತೆ ಇಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇವತಾ ಕಾರ್ಯ ಮಾಡ್ತಾ ಇದೆ, ದೇವರ ಕಾರ್ಯ ಮಾಡ್ತಾ ಇದೆ. ರಾಷ್ಟ್ರ ಮೊದಲು ಅನ್ನೋ ತತ್ವವನ್ನು ಆಧರಿಸಿ ಕೆಲಸ ಮಾಡ್ತಾ ಇದೆ. ಅದು ದೇವರು ನಿಮಗೆ ಮೆಟ್ಕೊಂಡಿರೋ ದೆವ್ವನ ಓಡಿಸ್ಬೇಕಾದ ಅವಶ್ಯಕತೆ ಇದೆ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ. ಇಲ್ಲದೇ ಇದ್ರೆ ನಿಮ್ಮ ರಾಜಕೀಯ ಆರೋಗ್ಯನೂ ಕೆಡುತ್ತೆ, ನಿಮ್ಮ ವ್ಯಕ್ತಿಗತ ಆರೋಗ್ಯನೂ ಕೆಡುತ್ತೆ.